ಹಲೋ ಮೈ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ವರ್ಕೌಟ್ ಪ್ಲ್ಯಾನಿಂಗ್ ಮತ್ತು ವರ್ಕೌಟ್ನ ಡೇನ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನನ್ನ ವರ್ಕೌಟು ಟ್ರೈಸಿಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇದ್ರ ಜೊತೆ ಮತ್ತು ಹ್ಯಾಪ್ಸ್. ಏನೆಲ್ಲ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಮೊದಲಿಗೆ ನಾನು ವಾರ್ಮಪ್ ಮಾಡ್ಕೋತಾ ಇದ್ದೀನಿ. 10 to 15 ಮಿನಿಟ್ಸ್ ಮಿಸ್ಸೇ ಇಲ್ಲ. ಅಷ್ಟು ಟೈಮ್ಸ್ ನೀವು ಕೊಡಲೇಬೇಕಾಗುತ್ತೆ ವಾರ್ಮಪ್ಗೆ. ಯಾಕೆಂದರೆ ವರ್ಕೌಟ್ಗೂ ಮುಂಚೆ ನಾವು ಬಾಡಿ ಎಷ್ಟು ಫ್ರೀ ಮಾಡ್ಕೊತೀವೋ ಅಷ್ಟು ಪೇಯ್ನು ಇರಲ್ಲ ನಮಗೆ ವರ್ಕೌಟ್ ಮಾಡುವಾಗ. ಫುಲ್ ಬಾಡಿ ಎಲ್ಲ ಮಸಲ್ಸ್ ಕೂಡ ನಮಗೆ ವಾರ್ಮಪ್ ಮಾಡಿಕೊಂಡು ಫ್ರೀ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಈಗ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಎಲ್ಲನೂ 20-20 ಕೌಂಟಿಂಗಲ್ಲಿ ನಾನು ಮಾಡ್ತೀನಿ. ನೀವು ಬಿಗಿನರ್ಸ್ ಆದರೆ 15 to 12 ಕೌಂಟಿಂಗ್ ಮಾಡ್ಕೊಬೋದು. ಇದೆಲ್ಲ ಆದಮೇಲೆ ಮಿಸ್ ಇಲ್ದಂಗೆ ನೀವು ಸ್ಕ್ವಾಟ್ಸ್ನ ಮಿಸ್ ಮಾಡ್ದಲೇ ಮಾಡಿ. ನಿಮ್ಮ ವಾರ್ಮಪ್ಪಲ್ಲಿ ಯಾವಾಗಲೂ ನೀವು ಸ್ಕ್ವಾಟ್ಸ್ ಮಾಡ್ಕೊಳ್ಳೋದ್ರಿಂದ ಲೆಗ್ಗು ಕೂಡ ನಿಮಗೆ ಯಾವಾಗಲೂ ಪೇಯ್ನ್ ಬರಲ್ಲ ಲೆಗ್ ವರ್ಕೌಟ್ ಇದ್ದಾಗ. ಸೊ ಅದ್ರ ಜೊತೆ ನಂದು ಸ್ಟ್ರೆಚಸ್ ಕೂಡ ಇದ್ದೇ ಇರುತ್ತೆ. ನಿಮಗೆ ಸೈಡ್ಸು ಫ್ಯಾಟ್ ಜಾಸ್ತಿ ಇದೆ ಅಂದಾಗ ಇದು ನಾನು ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಲ್ಲ, ಇದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸೈಡು ಫ್ಯಾಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಇದೆಲ್ಲ ಆದಮೇಲೆ ಮತ್ತೆ ನಾನು ಇದನ್ನು ನೀವು ವಾರ್ಮಪ್ಪಲ್ಲಿ ಯಾವಾಗಲೂ ಡೈಲಿ ಮಾಡ್ಕೊಳ್ಳೋದ್ರಿಂದ ಶೋಲ್ಡರಲ್ಲಿ ಜಾಯಿಂಟ್ ಪೇಯ್ನ್ ಇರುತ್ತಲ್ಲ, ಅದು ಕ್ಲಿಯರ್ ಆಗ್ತಾ ಬರುತ್ತೆ ನಿಧಾನವಾಗಿ. ಅವ್ರಿಗೆ ಕೈ ಸ್ಟ್ರೆಚ್ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಅದೆಲ್ಲ ಮಾಡಿಕೊಂಡು ನಾನು ಮತ್ತೆ ಸ್ಟ್ರೆಚಸ್ ಕೂಡ ನೀವು ಮಿಸ್ ಮಾಡ್ದಲೇ ಮಾಡ್ಕೋತೀನಿ. ಯಾಕೆಂದರೆ ಮೇಯ್ನು ಪಿಲ್ಲರು ನಮ್ಮ ಲೆಗ್ಸ್ ಆಗಿರೋದ್ರಿಂದ ಲೆಗ್ಸ್ ಕಡೆ ಸ್ವಲ್ಪ ಗಮನ ಜಾಸ್ತಿನೇ ಕೊಡಬೇಕಾಗುತ್ತೆ. ನಾವೆಷ್ಟು ವರ್ಕೌಟು ವಾರ್ಮಪ್ ಮಾಡಿದ್ರೂ ಲೆಗ್ ವರ್ಕೌಟ್ ಮಾಡಿದಾಗ ಎಷ್ಟೇ ಆಗಲಿ ಪೇಯ್ನ್ ಬಂದೇ ಬರುತ್ತೆ. ಎಷ್ಟು ಸ್ಟ್ರೆಚ್ ಮಾಡ್ತೀವೋ ಅಷ್ಟು ಬಾಡಿ ಕೂಡ ಫ್ರೀ ಆಗುತ್ತೆ, ಮಸಲ್ ಕೂಡ ಫ್ರೀ ಆಗುತ್ತೆ. ಇದನ್ನು ನಾನು 20 ಸೆಕೆಂಡ್ಸು ಸ್ಟ್ರೆಚಸ್ ಮಾಡ್ಕೋತೀನಿ. ಇದಾದ ನಂತರ ನಾನು ಸ್ವಲ್ಪ ವಾಟ್ರ್ ಇಂಟೇಕ್ ತೊಗೋತೀನಿ, ಒಂದು ಸಿಪ್ಪು. ಅದಾದಮೇಲೆ ಒಂದು 2-3 ಮಿನಿಟ್ಸ್ ರೆಸ್ಟ್ ಮಾಡಿ ನಂತರ ನಾನು ವರ್ಕೌಟ್ ಏನಿದೆ ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದು ಮಿಸ್ ಮಾಡಿದ್ದೀನಿ, ವೀಡಿಯೋ ಮಾಡ್ಕೊಳ್ಳೋದು ಬುಜ್ಜು ಮಾಡ್ತಾಯಿದ್ಲು, ಸೊ ಮಿಸ್ ಆಗಿದೆ. ಇಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೈಸಿಪ್ಸು ಮತ್ತು ವರ್ಕೌಟ್ ಯಾವುದಿದೆ ಆ ಮಸಲಿಗೆ ಸ್ವಲ್ಪ ಸ್ಟ್ರೆಚಸ್ಸು ಜಾಸ್ತಿ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೈಸಿಪ್ಸು ಮತ್ತು ಟ್ರೈಸಿಪ್ಸು ಅವೆಲ್ಲ ಮಾಡಿದಾಗ ಅದರದ್ದೇ ಆದ ವಾರ್ಮಪ್ ಇರುತ್ತೆ, ಅದನ್ನು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ಈ ಗ್ಲೌಸ್ ಹಾಕೋತಾ ಇರೋ ಕಾರಣ ಒಂದೇ, ಕೈ ಸ್ವೆಟ್ ಆಗ್ತಾ ಇರುತ್ತೆ ಮತ್ತು ನಮ್ಮ ಹೈಜೆನಿಕ್ ಆಗಿ ಇರಬೇಕಾಗುತ್ತಲ್ಲ, ಅದರಿಂದ ಕಾರಣ. ಮತ್ತು ಇನ್ನೂ ಒಂದು ಟವಲ್ನ ಮಿಸ್ ಮಾಡ್ದಲೇ ಯೂಸ್ ಮಾಡಿ. ತುಂಬ ಬ್ಯಾಕ್ಟೀರಿಯಾಸ್ ಇರ್ತವೆ, ನಿಮ್ಮ ಸೇಫ್ಟಿ ನಿಮಗೆ ಒಳ್ಳೆಯದು. ಆದ್ದರಿಂದ ಇವಾಗ ಫಸ್ಟು ಟ್ರೈಸಿಪ್ಸ್ ಮಾಡ್ಕೋತಾ ಇದ್ದೀನಿ ಬೆಂಚಲ್ಲಿ. ಇದು ಬಂದು ಫಸ್ಟು ನಿಮಗೆ ಯಾವುದು ವೆಯ್ಟು ಆಗುತ್ತೆ ಅದರಿಂದ ಫಸ್ಟು ಸೆಕೆಂಡು ಥರ್ಡು ಆ ಥರ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ. ಈಗ ಸದ್ಯಕ್ಕೆ ನಾನು 15ಅಲ್ಲಿ ಕೇಜು ಸ್ಟಾಪಲ್ಲ ಇದ್ದೀನಿ. ಇನ್ನೂ ಇನ್ಕ್ರೀಸ್ ಮಾಡಬೇಕು ಅನ್ನೋದಿದೆ, ನೋಡೋಣ ಪ್ರೋಗ್ರೆಸ್ ಯಾವ ಥರ ಇದೆ ಅಂತ. ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಕಿಕ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಒಂದೊಂದು ಟೈಮು ಮಿಸ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಎಷ್ಟು ಮಾಡ್ತಾಯಿದ್ರು ಒಂದೊಂದು ಟೈಮ್ ಪ್ರೋಗ್ರೆಸ್ ನಿಮ್ದು ಹೆಂಗಿರುತ್ತೋ ಹಂಗೆ. ಮತ್ತು ಪೊಸಿಷನ್ ಕೂಡ ಕರೆಕ್ಟಾಗಿದ್ದರೆ ಮಸಲ್ಲಿಗೆ ಟಾರ್ಗೆಟ್ ಆಗುತ್ತೆ. ಇಲ್ಲ ಅಂದರೆ ಎಷ್ಟೇ ಮಾಡಿದ್ರು, ಎಷ್ಟೇ ವೆಯ್ಟ್ ಹಾಕೊಂಡು ಮಾಡಿದ್ರು, ಎಷ್ಟೇ ಕೌಂಟಲ್ಲಿ ಮಾಡಿದ್ರು ವೇಸ್ಟ್ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮಾಡೋಣ ಅಂದ್ಕೊಂಡೆ, ಬಟ್ ಇದು ಯಾಕೋ ನಂಗೆ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಬುಜ್ಜು ಕೂಡ ಎತ್ಕೊಂಡು ಟ್ರೈ ಮಾಡ್ತೀನಿ ಅಂತ ಇದ್ಲು. ಸರಿ ಅಂದ್ಬಿಟ್ಟು ರೋಪಲ್ಲಿ ಮಾಡೋಣ ಅಂದ್ಬಿಟ್ಟು ರೋಪಲ್ಲಿ ಬಂದೆ. ಸೊ ಇದು ಬಂದು ಫಸ್ಟ್ ರೌಂಡು ನಾನು 20 ಮಾಡಿದೆ. ಕೆಲವ್ರಿಗೆ ಅಡ್ಜಸ್ಟ್ ಆಗಿರಲ್ಲ, ಅದು ಎಷ್ಟೇ ವರ್ಷ ಮಾಡಿದ್ರೂ. ಬೇಸಿಕ್ ವರ್ಕೌಟ್ಸ್ ಏನಿದೆ ಅದು ಮಾತ್ರ ಕಂಫರ್ಟ್ ಇರುತ್ತೆ. ಅದರಿಂದ ನಾನು ಯಾವಾಗಲೂ ಬೇಸಿಕ್ಕಿಂದೇ ಮಾಡ್ಕೋತೀನಿ. ನನಗೇನು ಟಾರ್ಗೆಟ್ ಆಗಬೇಕು, ಮಸಲ್ ಟಾರ್ಗೆಟ್ ಆಗಬೇಕು ಮತ್ತು ಕರೆಕ್ಟಾಗಿ ಬೀಳಬೇಕಷ್ಟೇ ನನಗೆ ವೆಯ್ಟು. ಆದ್ದರಿಂದ ನಾನು ಮಾಡಿದ್ದನ್ನೇ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಹೊಸವು ಫ್ಯಾನ್ಸಿ ವರ್ಕೌಟ್ಸ್ ಎಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಈಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫ್ಯಾನ್ಸಿ ವರ್ಕೌಟ್ಸ್ ತೋರಿಸ್ತಾರೆ. ಟ್ರೈ ಮಾಡ್ಬೋದು, ಬಟ್ ನಾನು ಯಾವುದೆಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಟ್ ನಾವು ಏನೇ ವರ್ಕೌಟ್ ಮಾಡಿದ್ರು ಡಯೆಟ್ ಇಲ್ಲ ಅಂದರೆ ನೀವು ಏನು ಮಾಡಿದ್ರು ಅಷ್ಟು ಎಫೆಕ್ಟಿವ್ ಇರಲ್ಲ. ನೀವು
ಎಷ್ಟು ವರ್ಕೌಟ್ ಮಾಡ್ತೀರಾ ಅದಕ್ಕೂ ಡಬಲ್ಲು ಡಯೆಟ್ ಮಾಡಿದ್ರೇ ನಿಮಗೆ ಸಿಗೋದು. ಸೊ ಬುಜ್ಜುಗೆ ಇವಾಗ ಬೈತಾ ಇರೋ ಒಂದೇ ಕಾರಣ, ಹಿಂದಗಡೆ ಒಬ್ರು ಯಾರೋ ಮಾಡ್ತಾಯಿದ್ರು. ಸೊ ಅವ್ರನ್ನ ನೋಡ್ದಲ್ಲೇ ವಿಡಿಯೋ ಮಾಡ್ತಾಯಿದ್ಲು ಅವ್ರನ್ನ ತಿಳ್ಕೊಂಡು, ಆದ್ದರಿಂದ ಸ್ವಲ್ಪ ಬೈತಾ ಇದ್ದೆ. ಸೊ ಲಾಸ್ಟಲ್ಲಿ ನಾನೀಗ ಮತ್ತೆ ಬ್ಯಾಕ್ ಕಿಕ್ ಮಾಡ್ತಾಯಿದ್ದೀನಿ, ಬ್ಯಾಕ್ ಡಿಪ್ಸು. ಅದಾದಮೇಲೆ ಲಾಸ್ಟ್ ರೌಂಡು ಕಾರ್ಡಿಯೋ ಮಾಡಬೇಕಾಯ್ತು. ಸೈಕ್ಲಿಂಗ್ 20 ಮಿನಿಟ್ಸು ಮತ್ತು ಫ್ಲೆಕ್ಸಿಂಗ್ 20 ಮಿನಿಟ್ಸು ಮಾಡಬೇಕು. ಅಷ್ಟರಲ್ಲಾಲೆ ಬುಜ್ಜು ಸಾಕಾಯಿತು ನಂಗೆ ವೀಡಿಯೋ ಮಾಡಿ ಅಂದ್ಲು. ಸರಿ ಅಂದ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂದ್ಬಿಟ್ಟು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ತುಂಬ ಇಷ್ಟ ಆಗಿದೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಈ ವಿಡಿಯೋದಲ್ಲಿ ಬರೀ ವರ್ಕೌಟ್ಸ್ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಿಫೋರ್ ವರ್ಕೌಟ್ ಆಫ್ಟರ್ ವರ್ಕೌಟ್ ಏನು ಫುಡ್ ತೊಗೋತೀನಿ, ಏನೆಲ್ಲ ತಿಂತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.